ಶಾಲೆಯಲ್ಲಿ ಕೂತು ಪಾಠ ಕೇಳಬೇಕಿದ್ದ ಮಕ್ಕಳು ಆ ದಿನದ ಮಟ್ಟಿಗೆ ಬಾಣಸಿಗರಾಗಿದ್ರು. ಪಾಠ ಹೇಳಿಕೊಳ್ಳಬೇಕಾಗಿದ್ದ ಶಿಕ್ಷಕರು ಪುಟಾಣಿ ಬಾಣಸಿಗರ ನೈಪುಣ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಕ್ಕಳು ತಯಾರಿಸಿದ ವಿವಿಧ ಖಾದ್ಯಗಳು ಗಮನ ಸೆಳೆದವು. ಇದು ಎಲ್ಲಿ ಅಂತೀರಾ? ಇಲ್ಲೊಮ್ಮೆ ನೋಡಿ. ಅಡುಗೆ ವಿದ್ಯೆ ಸುಲಭದ ಮಾತಲ್ಲ. ಅದರಲ್ಲೂ ಬೆಂಕಿಯ ಸಹಾಯವಿಲ್ಲದೆ ಅಡುಗೆ ಮಾಡಬೇಕು ಅಂದ್ರೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಗುತ್ತೆ. ಆದರೆ ಉಡುಪಿಯ ಮುಕುಂದಕೃಪಾ ಶಾಲಾ ಮಕ್ಕಳು ಬೆಂಕಿಯ ಸಹಾಯವಿಲ್ಲದೆ ಅನೇಕ ಬಗೆಯ ಖಾದ್ಯವನ್ನ ಮಾಡಿದ್ದು ನೋಡುಗರ ಬಾಯಿ ಚಪ್ಪರಿಸುವಂತೆ ಮಾಡಿತು. ಮುಕುಂದಕೃಪಾ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಶನಿವಾರ ವಿದ್ಯಾರ್ಥಿಗಳಿಗಾಗಿ ಕುಕಿಂಗ್ ವಿದೌಟ್ ಫೈರ್ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. 5ನೇ ತರಗತಿಯಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಒಂದು ತಂಡವನ್ನ ರಚಿಸಿ ಬೆಂಕಿಯ ಸಹಾಯವಿಲ್ಲದೆ ಅಡುಗೆ ಮಾಡಿ ಗಮನ ಸೆಳೆದರು. ಸ್ಯಾಂಡ್ವಿಚ್, ಪಾನಿಪುರಿ, ಬರ್ಗರ್, ವಿವಿಧ ಬಗೆಯ ಜ್ಯೂಸ್, ಗಡ್ಬಡ್ ಐಸ್ ಕ್ರೀಮ್, ಚರ್ಮುರಿ ಹೀಗೆ ಅನೇಕ ಬಗೆಯ ಖಾದ್ಯಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಡಾಕ್ಟರ್ TMA ಪೈ ಅವರಿಂದ ಸ್ಥಾಪಿತವಾದ ಮುಕುಂದಕೃಪಾ ಶಾಲೆ 1973ರಲ್ಲಿ ಪ್ರಾರಂಭವಾಯಿತು. ಪ್ರಸ್ತುತ ಶಾಲೆ 53ನೇ ವರ್ಷವನ್ನು ಪೂರೈಸಿ 54ನೇ ವರ್ಷಕ್ಕೆ ಕಾಲಿಡುತ್ತಿದೆ. ಮಕ್ಕಳಲ್ಲಿರುವ ಸೃಜನಾತ್ಮಕ ಕಲೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಶಾಲಾ ಮುಖ್ಯೋಪಾಧ್ಯಾಯಿನಿ ವಿನುತಾ S. ನಾಯಕ್ ಹೇಳಿದ್ದಾರೆ. ನಾವು ಸಾಧಾರಣ ಹಲವಾರು ವರ್ಷಗಳಿಂದ ಈ ಕುಕ್ಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನನ್ನು ಆಯೋಜಿಸ್ತಾ ಇದ್ದೇವೆ. ನಮ್ಮ ಶಾಲೆ ಈಗ ಪ್ರಾರಂಭವಾಗಿ ಸಾಧಾರಣ 54 ವರ್ಷಗಳಾದವು. ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಈ ಕಾಂಪಿಟೇಷನ್ನಲ್ಲಿ ಮಕ್ಕಳು ತುಂಬ ಇಂಟ್ರೆಸ್ಟಿಂದ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಹಲವಾರು ಕಾಂಪಿಟೇಷನ್ಸ್ಗಳಿದ್ದರೂ ಕೂಡ ಅವರು ತುಂಬ ಎಂತೂಸಿಯಾಸ್ಟಿಕ್ ಆಗಿರೋದು, ಕಾಯ್ತಾ ಇರೋದು ಈ ಕುಕ್ಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ಗೆ. ಇದರಲ್ಲಿ ಅವರ ಪೇರೆಂಟ್ಸ್ ಕೂಡ ತುಂಬ ಉತ್ಸಾಹದಿಂದ ಅವರನ್ನು ರೆಡಿ ಮಾಡಿ ಕಳಿಸ್ತಾರೆ. ಅದಕ್ಕಾಗಿ ನಾವು ನಮ್ಮ ಪೇರೆಂಟ್ಸಿಗೂ ಮಕ್ಕಳಿಗೂ ಎಲ್ಲರಿಗೂ ಕೂಡ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ನಡೀತಾ ಇರುವ ಈ ಕುಕ್ಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನಲ್ಲಿ 5th ಸ್ಟ್ಯಾಂಡರ್ಡ್ ಟು 7th ಸ್ಟ್ಯಾಂಡರ್ಡ್ನ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜೂನಿಯರ್ ಶೆಫ್ಸ್ ತುಂಬ ಖುಷಿಯಿಂದ, ಕುತೂಹಲದಿಂದ ಈ ಅಡುಗೆಯನ್ನು ಮಾಡುವಾಗ ನಮಗೂ ತುಂಬ ಖುಷಿ ಆಗ್ತದೆ. ಮತ್ತು ಇದೊಂದು ಥೀಮ್ ಏನಂತ ಹೇಳಿದರೆ, ನಾವು ಮಕ್ಕಳಿಗೆ ಎಲ್ಲವನ್ನು ಕೂಡ ಟ್ರೈನಿಂಗ್ ಮಾಡ್ಬೋದು. ನಾವು ಕೊಟ್ಟ ಟ್ರೈನಿಂಗಿಂದ ಮಕ್ಕಳು ಅವರ ಲೈಫಲ್ಲಿ ಮುಂದೆ ಏನನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಮಗೆ. Today we are contesting the cooking without fire competition. Students from class 5th, 6th, 7th are competing in this competition. In our team we made rasmalai, roasted almond cake, prime mojito, pulse mojito and fruit salad. I am very happy for this competition. ಇವತ್ತು ನಮ್ಮ ಶಾಲೆಯಲ್ಲಿ ಕುಕಿಂಗ್ ವಿದೌಟ್ ಫೈರ್ ಸ್ಪರ್ಧೆಯನ್ನು ಮಾಡಿದ್ದಾರೆ. ನಾನು ಕೂಡ ಇದರಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ತಂಡದಲ್ಲಿ 5 ಜನ ಇದ್ದಾರೆ. ಹಾಗೆ ಒಂದು ತಂಡದಿಂದ 5 ಬಗೆ ತಿಂಡಿಯನ್ನು ಮಾಡಬೇಕೆಂದು ಹೇಳಿದ್ದಾರೆ. 2 ಬಗೆ ಜ್ಯೂಸ್ ಹಾಗೂ 3 ಬಗೆ ತಿಂಡಿಯನ್ನು ಮಾಡಿದ್ದೇವೆ. ಧನ್ಯವಾದಗಳು.